ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ ಧೋಖಾವನ್ನು ಮಾಡಲಾಗಿದೆ. ಮೇಂಟೆನೆನ್ಸ್ ಚಾರ್ಜ್ ಹೆಸರಲ್ಲಿ ವಂಚನೆಯ ಆರೋಪ ಕೇಳಿಬಂದಿರುವಂತದ್ದು. ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ ಧೋಖಾವನ್ನ ಮಾಡಲಾಗಿದೆ. ಮೇಂಟೆನೆನ್ಸ್ ಚಾರ್ಜ್ ಹೆಸರಲ್ಲಿ ವಂಚನೆಯ ಆರೋಪ ಕೇಳಿಬಂದಿದೆ. ಬರೋಬ್ಬರಿ 700 ಫ್ಲಾಟ್ಗಳಿರುವಂತಹ ಪ್ರಿನ್ಸ್ ಅಪಾರ್ಟ್ಮೆಂಟ್ನಲ್ಲಿ ಈ ಪ್ರಕರಣ ನಡೆದಿರುವಂತದ್ದು. ಬಾಗಲಗುಂಟೆಯ ಶೆಟ್ಟಿಹಳ್ಳಿಯಲ್ಲಿರುವಂತಹ ಪ್ರಿನ್ಸ್ ಅಪಾರ್ಟ್ಮೆಂಟ್ ಒಂದು ಫ್ಲಾಟ್ಗೆ 60,000 ರೂಪಾಯಿದಂತೆ 3.6 ಕೋಟಿ ರೂಪಾಯಿ ಚಾರ್ಜ್ ಅನ್ನು ಮಾಡಲಾಗಿದೆ. ಅಪಾರ್ಟ್ಮೆಂಟ್ನ ಮ್ಯಾನೇಜ್ಮೆಂಟ್ ಹೆಸರಲ್ಲಿ ಧೋಖಾವನ್ನ ಮಾಡಲಾಗಿರುವಂಥದ್ದು. ಮೇಂಟೆನೆನ್ಸ್ ಮಾಡ್ತೀವಿ, ಮೇಂಟೆನೆನ್ಸ್ ನೀವು ಕೊಡಲೇಬೇಕು ಎನ್ನುವಂತಹ ಹೆಸರಲ್ಲಿ ಬರೋಬ್ಬರಿ 700 ಫ್ಲಾಟ್ಗಳಿಗೆ ಈ ಒಂದು ಚಾರ್ಜ್ ಅನ್ನ ಮಾಡಲಾಗಿದೆ. ಒಂದು ಫ್ಲಾಟ್ಗೆ 60,000ದಂತೆ 700 ಫ್ಲಾಟ್ಗಳಿಗೆ 3.6 ಕೋಟಿ ಅಂದಾಜು 3.5 ಕೋಟಿ ರೂಪಾಯಿ ಚಾರ್ಜ್ ಅನ್ನ ಮಾಡಲಾಗಿರುವಂಥದ್ದು. ಮೇಂಟೆನೆನ್ಸ್ ಚಾರ್ಜ್ ಹೆಸರಲ್ಲಿ ವಂಚನೆಯನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಅಲ್ಲಿನ ಫ್ಲಾಟ್ ನಿವಾಸಿಗಳು ಇದೀಗ ಆರೋಪವನ್ನು ಮಾಡಿದ್ದಾರೆ. ಬಾಗಲಗುಂಟೆಯ ಶೆಟ್ಟಿಹಳ್ಳಿಯಲ್ಲಿರ್ತಕ್ಕಂಥ ಪ್ರಿನ್ಸ್ ಅಪಾರ್ಟ್ಮೆಂಟ್ ನೀವು ಇವಾಗೇನು ಗಮನಿಸ್ತಾ ಇದ್ದೀರಾ, ಇದೇ ಅಪಾರ್ಟ್ಮೆಂಟ್ ಅಂತ ಅಂದ್ಕೊಳ್ತೀನಿ. ಎರಡು ವರ್ಷದಲ್ಲಿ 1.73 ಕೋಟಿ ಲೂಟಿ ಮಾಡಿರ್ತಕ್ಕಂಥ ಮ್ಯಾನೇಜ್ಮೆಂಟಿನ 18 ಜನರ ವಿರುದ್ಧ ಈಗಾಗಲೇ ದೂರನ್ನ ದಾಖಲು ಮಾಡಲಾಗಿದೆ. ವಾಟರ್ ಬಿಲ್ ಇಲ್ದಿದ್ರೂ ಕೂಡ 2 ಲಕ್ಷವನ್ನ ತೋರಿಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿರುವಂಥದ್ದು. ಹಾಗೆ ಪತ್ನಿ ಮಕ್ಕಳ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಎನ್ನುವಂತಹ ಆರೋಪದ ಜೊತೆಗೆ ಅಪಾರ್ಟ್ಮೆಂಟ್ ಕೆಲಸಗಾರರ ಅಕೌಂಟ್ಗಳಿಗೂ ಕೂಡ ಹಣವನ್ನ ಹಾಕಲಾಗಿದೆ. ವಕೀಲೆ ನಿಶಾ ಅನ್ನೋರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಈ ಕುರಿತು ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಲಾಗಿದೆ. ತನಿಖೆಯನ್ನು ಮುಂದುವರಿಸಲಾಗಿದೆ.